PUC ಬರ್ತಿದ್ದಾಗೆ ಏನಾಗ್ತದೆ ಅಂದ್ರೆ ಸ್ವಲ್ಪ ತಲೆ ತಿರುಗುತ್ತೆ. ಕೆಲವು ಮಕ್ಕಳು ಆಟೋದಲ್ಲಿ ಹೆಣ್ಮಕ್ಳುಗಳು ಕೆಲವ್ರ ಜೊತೆ ಕೂತ್ಕೊಂಡು ಓಡಾಟ ಮಾಡತಕ್ಕಂತ ವಿದ್ಯಮಾನಗಳನ್ನು ಕೂಡ ನಾನು ದಾವಣಗೆರೆಯಲ್ಲಿ ನೋಡಿದೆ. ನೀವು ನೋಡೇ ಇರೋದಿಲ್ಲ, ಅವರನ್ನ ಕೇಳಿರ್ತೀರ ಎಲ್ಲಿ ನಿಮ್ಮ ರೀಲ್ಸ್ ಅಲ್ಲೋ, ಫೇಸ್ಬುಕ್ ಅಲ್ಲೋ, ಟ್ವಿಟ್ಟರ್ ಅಲ್ಲೋ. ಅವರು ನಿಮ್ಗೆ ಮಾರ್ಗದರ್ಶಕರು, ಅವರು ನಿಮ್ಗೆ ಐಕಾನ್ಗಳಾಗಿ ಕಾಣ್ತಾರೆ. ಇದರಿಂದ ಅರ್ಧ ಜನ ಹಾಳಾಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಈ ವರ್ಷ 18 ಜನ ನಾಲೆಗೆ ಬಿದ್ದು ತೀರ್ಕೊಂಡಿದ್ದಾರೆ. 18 ಜನ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳನ್ನ ಸೇರಿ. ಎಲ್ಲರೂ IAS ಅಧಿಕಾರಿ ಆಗಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ IPS ಅಧಿಕಾರಿ ಆಗೋದಕ್ಕೆ ಸಾಧ್ಯ ಇಲ್ಲ. ಮಂಚದ ಕೆಳಗಡೆನೆ ಒಂದೊಂದು ವಾರಗಟ್ಟಲೆ ಕಸವನ್ನ ಅವ್ರ ರೂಮ್ ಕಸವನ್ನ ಮಂಚದ ಕೆಳಗಡೆ ಗೂಡಿಸಿಟ್ಕೊಂಡಿದ್ದಾರೆ. ಮತ್ತು ಬಾತ್ರೂಮ್ ಅಲ್ಲಿ ಹೋದ್ರೆ ಆ ಬಾತ್ರೂಮ್ ಕಲ್ಲರು ಪೂರ್ತಿ ವೈಟ್ ಆಗ್ಬಿಟ್ಟಿದೆ. ಏನ್ ವೈಟ್ ಆಗ್ಬಿಟ್ಟಿದೆ ಅಂದ್ರೆ ಆ ಪೇಸ್ಟ್ ಉಗ್ದಿ ವೈಟ್ ಆಗ್ಬಿಟ್ಟಿದೆ. ಆರೋಗ್ಯದ ಕಡೆಗೆ ಗಮನ ಕೊಡಬೇಕು. ಆರೋಗ್ಯದ ಕಡೆಗೆ ಗಮನ ಕೊಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಒಳ್ಳೆಯ ಅಭ್ಯಾಸಗಳನ್ನ ಬೆಳೆಸ್ಕೊಳ್ಬೇಕು. ಅದೇ ರೀತಿ ಪೋಷಕರು ಕೂಡ ಹೌದು. ನಾನು ಪ್ರತಿಯೊಬ್ಬರ ಹೆಸರನ್ನ ಕೂಡಿ ಹೇಳೋದಿಕ್ಕಾಗೋದಿಲ್ಲ. ವೇದಿಕೆಯ ಮೇಲಿರುವಂತಹ ಮಾನ್ಯ ಅಧ್ಯಕ್ಷರಾದ ವೀರಭದ್ರಪ್ಪನವರೇ, ಪ್ರೊಫೆಸರ್ ರಾಮಚಂದ್ರಪ್ಪನವರೇ, ಮಾನ್ಯ ದೂಡ ಅಧ್ಯಕ್ಷರಾದಂತಹ ಮಾನ್ಯ ದಿನೇಶ್ ಶೆಟ್ಟಿರವರೇ, ರವಿನಾರಾಯಣರವರೇ, ಮತ್ತು ನನ್ನ ಅಧಿಕಾರಿ ಮಿತ್ರರೇ, ಸಮಾಜದ ಎಲ್ಲ ಮುಖಂಡರೇ, ವಿದ್ಯಾರ್ಥಿಗಳೇ, ತಾಯಂದಿರೇ ಮತ್ತು ಪೋಷಕರೇ, ಮಾತು ಕಡಿಮೆ ಆಡಿದ್ರೆ ನಾನು ಸ್ವಲ್ಪ ಹೇಳೋದು ಕೇಳಿಸುತ್ತೆ. ಮಾತು ಕೇಳಿಸ್ಕೋಬೇಕು. ತಾಯಿ ಅಲ್ಲಿ ಕೂತ್ಕೋವ, ಅದ್ಯಾರು ಎಲ್ಲ ಕೂತ್ಕೋ ತಾಯಿ, ಕೂತ್ಕೊಳವ ತಾಯಿ, ತಾಯಿ ಪುಟ ಕೂತ್ಕೊಳ್ಳಿ. ನಾನ್ ಸ್ವಲ್ಪ ಕೇಳೋದಿರ್ಬೇಕು, ಯಾವಾಗ ಕೇಳಿಸ್ಕೊಳ್ಳೋ ಕಿವಿ ಚೆನ್ನಾಗಿರ್ಬೇಕು. ಕೂತ್ಕೊಳ್ಳಿ. ಸಂಸ್ಕೃತದಲ್ಲಿ ಸುಭಾಷಿತಗಳು ಅಂತ ಕರೀತಾರೆ, ಕೇಳಿಸ್ಕೊಡ್ರಿ ಮಕ್ಕಳು ವಿಶೇಷ. ವಿದ್ಯಾ ದದಾತಿ ವಿನಯಂ, ವಿನಯಂ ದ್ಯಾತಿ ಪಾತ್ರತ, ಪಾತ್ರತ್ವಾದನ ಮಾಪ್ನೋತಿ ಯಾವತ್ ಜೀವನ್ ಚ ವಿದ್ಯೆಯ ಅಂತ. ಏನಪ್ಪಾ ಇದರ ಅರ್ಥ ಅಂತ ಹೇಳಿದ್ರೆ, ವಿದ್ಯೆಯಿಂದ ವಿನಯ ಬರುತ್ತಂತೆ. ವಿದ್ಯಾ ದದಾತಿ ವಿನಯಂ, ವಿನಯಂ ದ್ಯಾತಿ ಪಾತ್ರತ. ಆ ವಿದ್ಯೆಯಿಂದ ವಿನಯದಷ್ಟೇ ಅಲ್ಲ, ಪಾತ್ರ ಒಂದು ಕೆಲಸವೂ ಸಿಗ್ತದೆ. ಅಂದ್ರೆ ಏನು ಅಂತ ಹೇಳಿದ್ರೆ, ವಿದ್ಯೆಯೇ ಎಲ್ಲದಕ್ಕೂ ಮೂಲ. ಹಾಗಾಗಿ ಆ ವಿದ್ಯೆಯನ್ನ ಗಳಿಸ್ಕೊಳ್ಳೋದಕ್ಕೆ ನೀವು ಎಲ್ಲರೂ ಪ್ರಯತ್ನ ಮಾಡಬೇಕು. ಏನು ವಿದ್ಯೆ? ಈಗ ನಮ್ಮ ರಿಟೈರ್ಡ್ SP ಅವರು ಹೇಳ್ತಾ ಇದ್ರು, ಸಾಕಷ್ಟು ಮಕ್ಕಳಿಗೆ ಏನನ್ನ ಓದಬೇಕು, ಏನನ್ನ ಮಾಡಬಾರದು ಅನ್ನೋದು ಗೊತ್ತಿಲ್ಲ ಅಂತೇಳಿ. ನಾನು ಸ್ವಲ್ಪ ಇವತ್ತು ನೇರವಾಗಿ ಹೇಳ್ತೀನಿ, ವಿಶೇಷವಾಗಿ ತಂದೆ ತಾಯಿಗಳಿಗೂ ಹೇಳಕ್ಕೆ ಇಷ್ಟಪಡ್ತೇನೆ. ಒಂದು ಅಂಕಿಅಂಶಗಳನ್ನ ಕೊಟ್ರಿ ನೀವು. PUC ನಲ್ಲಿ 240 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ, SLC ಯಲ್ಲಿ 600 ಚಿಲ್ಲರೆ ಪಾಸ್ ಆಗಿದ್ದಾರೆ. ನೀವು ಮುಂದಿನ ವರ್ಷ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಇದೇ 640 ವಿದ್ಯಾರ್ಥಿಗಳನ್ನ ನಾನು ನೆಗೆಟಿವ್ ಆಗಿ ಹೇಳೋದಿಲ್ಲ, ರಿಸಲ್ಟ್ 200-300 ಆಸ್ಪಾಸ್ನಲ್ಲಿ ಇರುತ್ತೆ. ಇದೇ ವಿದ್ಯಾರ್ಥಿಗಳು ಅಷ್ಟೇ ಆಸುಪಾಸ್ನಲ್ಲಿ ಇರ್ತದೆ. ಇದು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಏನು ಕಾರಣ? ನಾನು PUC ಇದ್ದಂತ ಸಮಯದಿಂದನೂ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡುವ ಸಮಯದವರೆಗೂ ಕೂಡ ನಾನು ನೋಡ್ತಾ ಇದ್ದೀನಿ, ಸಾಕಷ್ಟು ಮಕ್ಕಳು ಏನಾಗ್ತದೆ, SLC ಓದೋವರೆಗೂ ಬಹಳ ಚೆನ್ನಾಗಿ ಅಭ್ಯಾಸವನ್ನ ಮಾಡ್ತಾರೆ, ತಂದೆ ತಾಯಿಗಳ ಮಾತನ್ನ ಕೇಳ್ತಾರೆ, ಹಿರಿಯರ ಗುರುಗಳ ಮಾತನ್ನ ಬಹಳ ಶ್ರದ್ಧೆಯಿಂದ ಕೇಳಿ ಕೆಲಸಗಳನ್ನ ಮಾಡ್ತಾರೆ. ಹಾಗಾಗಿ ಅವರು ತರಬೇತಿಯನ್ನ ಪಡೆದು ಪರೀಕ್ಷೆಯಲ್ಲಿ ಪಾಸ್ ಆಗ್ತಾರೆ. PUC ಬರ್ತಿದ್ದಾಗೆ ಏನಾಗ್ತದೆ ಅಂದ್ರೆ ಸ್ವಲ್ಪ ತಲೆ ತಿರುಗುತ್ತೆ. ಹಳ್ಳಿ ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ. ಏಕೆಂದ್ರೆ ತಂದೆ ತಾಯಿಗಳು ನನ್ನ ಮಗ ಕಾಲೇಜಿಗೆ ಹೋಗ್ತಾನೆ ಅಂತ ಹೇಳ್ತಾರೆ, ಹೆಣ್ಮಕ್ಳು ಅಷ್ಟೇ ತಂದೆ ತಾಯಿಗಳು ಕಾಲೇಜಿಗೆ ಹೋಗ್ತಾರೆ ಅಂತ ನೋಡ್ತಾರೆ. ಇದು ನಾನು ನೋಡ್ತೀನಿ,
ಕೆಲವು ಮಕ್ಕಳು ಆಟೋದಲ್ಲಿ ಹೆಣ್ಮಕ್ಳುಗಳು ಕೆಲವ್ರ ಜೊತೆ ಕೂತ್ಕೊಂಡು ಓಡಾಟ ಮಾಡತಕ್ಕಂತ ವಿದ್ಯಮಾನಗಳನ್ನು ಕೂಡ ನಾನು ದಾವಣಗೆರೆಯಲ್ಲಿ ನೋಡಿದೆ. ಅಂದ್ರೆ ಏನು, ನಿಮ್ಮ ಅಪ್ಪ ಅಮ್ಮ ಉದ್ದೇಶ ಏನಿದೆ, ಓದ್ಬೇಕು ಅಂತ ಹೇಳಿ ಕಳಿಸಿದ್ರೆ ನೀವು ದಾವಣಗೆರೆಗೆ ಬಂದು ಹಾಸ್ಟೆಲ್ ಎಲ್ಲ ಸೇರ್ಕೊಂಡು ಮತ್ತೊಂದ್ ಕಡೆ ಸೇರ್ಕೊಂಡು ಅನ್ಯ ಮಾರ್ಗಗಳನ್ನ, ದುಷ್ಟರ ಸಹವಾಸಗಳನ್ನ ಮಾಡಿ ದಾರಿ ತಪ್ಪುವಂತಹ ಕೆಲಸಗಳನ್ನ ಮಾಡೋದ್ರಿಂದ ರಿಸಲ್ಟ್ಸ್ ಕಡಿಮೆ ಆಗ್ತದೆ. ಹಾಗಂತ ಏನು ದಡ್ರಿದಾರ? ಖಂಡಿತ ದಡ್ರಿದಾರ. ಬಹಳ ಬುದ್ಧಿವಂತರೇ ಇರ್ತಾರೆ. ಸಹವಾಸ ದೋಷದಿಂದ ಇವರು ಅಡ್ಡದಾರಿಗಳನ್ನ ಇಡ್ತಾರೆ. ನೀವು ಏನ್ ಮಾಡಬೇಕು, ಈ ಅಡ್ಡದಾರಿಗಳನ್ನ ಬರ್ತಕ್ಕಂಥದ್ದನ್ನ ದಾಟಿ ಮೀರಿ ನೀವು ಹೋದಾಗ ಮಾತ್ರ ನೀವು ಜೀವನದಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯ ಆಗ್ತದೆ. ನಾವು ಓದ್ಬೇಕಾದ್ರೂ ಅಷ್ಟೇ ನಮಗೂ ಸಾಕಷ್ಟು ಅಡ್ಡದಾರಿಗಳು ಬಂದವು. ನಾನು ಅಡ್ಡದಾರಿ ಹಿಡಿಲೇ ಇಲ್ಲ. ಸ್ನೇಹಿತರು ಬೇರೆ ಬೇರೆ ಕೆಲ್ಸಕ್ಕೆ ಕಳೆದ್ರೆ ನಾನು ಬರ್ತಿರ್ಲಿಲ್ಲ, ಹೋಗ್ತಾ ಇರ್ಲಿಲ್ಲ. ಇಲ್ಲಪ್ಪ ನಾನು ಮನೆಗೆ ಹೋಗ್ಬೇಕು, ನಾನು ಅಭ್ಯಾಸ ಮಾಡ್ಬೇಕು, ನಾನು ಆಟ ಆಡ್ಬೇಕು ಅಂತ ಹೇಳ್ತಾ ಇದ್ದೆ, ಅಥವಾ ನಾನು ನಮ್ಮ ಹೊಲದ ಕೆಲಸ ಮಾಡ್ಬೇಕು ಅಂತ ಹೇಳ್ತಾ ಇದ್ದೆ, ಅಥವಾ ನಮ್ಮ ತಾಯಿ ಜೊತೆ ಸಹಾಯ ಮಾಡ್ಬೇಕು ಅಂತ ನಾನು ಹೇಳ್ತಾ ಇದ್ದೆ. ನನಗೆ ಉದ್ಯೋಗ ಬೇರೆ ಬೇರೆ ಕೆಲಸಗಳಿದ್ದಾವೆ ಅಂತ. ಆದ್ರೆ ಈಗಿನ ವಿದ್ಯಾರ್ಥಿಗಳು ಏನಾಗ್ತಾ ಇದೆ, ನೀವು ಬೇರೆ ದಾರಿಗಳನ್ನ ಹಿಡಿತಾ ಇದ್ದೀರಿ. ಈ ಕಾರಣದಿಂದ ರಿಸಲ್ಟ್ಸ್ ಕಡಿಮೆ ಆಗ್ತಾ ಇದೆ. PUC ವಿಶೇಷವಾಗಿ PUC. ನೀವು ಡಿಗ್ರಿ ತೆಗೆದುಕೊಳ್ಳಿ, ಇನ್ನೂ ಸ್ವಲ್ಪ ಕಡಿಮೆ ಆಗ್ತದೆ. ಹಾಗಾಗಿ ತಂದೆ ತಾಯಿಗಳು ವಿಶೇಷವಾಗಿ PUCಗೆ ಹೋಗ್ಬೇಕಾದ್ರೆ ಮಕ್ಕಳನ್ನ ನೀವು ಕಣ್ಣಲ್ಲಿ ಕಣ್ಣಿಟ್ಟು ನೀವು ಅವರನ್ನ ನೋಡ್ತಾ ಇರ್ಬೇಕು. ಅವರು ಸರಿ ದಾರಿಯಲ್ಲಿ ಹೋಗ್ತಾ ಇದಾರ ಇಲ್ವಾ ಅಂತ ಹೇಳಿ ನೀವು ನೋಡ್ತಾ ಇದ್ದಾಗ ಏನಾಗ್ತದೆ, ಸಂಬಂಧಪಟ್ಟಂತ ಹಾಸ್ಟೆಲ್ಗಳಿದ್ರೆ ಹಾಸ್ಟೆಲ್ ವಾರ್ಡನ್ಗಳಿಗೆ, ಕಾಲೇಜಲ್ಲಿ ಇದ್ರೆ ಕಾಲೇಜಿನ ಟೀಚರ್ಸ್ಗೆ, ಲೆಕ್ಚರರ್ಸ್ಗೆ ಹೋಗಿ ಕೇಳ್ತಕ್ಕಂಥದ್ದು ಆಗ್ಬೇಕು. PU 10th ವರೆಗೂ ಏನಾಗ್ತದೆ, ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಕರೀತಾರೆ, ಪೋಷಕರ ಸಭೆ ಕರೀತಾರೆ, ನೀವು ಹೋಗ್ತೀರಿ. PUCಗೆ ಹೋಗ್ತೀರಾ? ಯಾರಾದ್ರೂ ಪೋಷಕರು ಹೋಗ್ತಿದ್ದೀರಾ? ಹೋಗೋದಿಲ್ಲ. ನಿಮ್ ಮಕ್ಳು ಏನ್ ಹೋಗ್ತಾ ಇದಾರೆ ಅಂತ ಗೊತ್ತಿಲ್ಲ. ಮತ್ತೆ ಮಕ್ಕಳನ್ನು ಅಷ್ಟೇ ನಿಮ್ ಜವಾಬ್ದಾರಿಯನ್ನ ನೀವು ವಹಿಸ್ಕೊಂಡು ಮಾಡ್ತಾ ಇಲ್ಲ. ಈಗ ಇಲ್ಲಿ ವೇದಿಕೆ ಮೇಲೆ ಕೂತಿರ್ತಕ್ಕಂಥವ್ರು ಅಧಿಕಾರಿಗಳಿದ್ದಾರೆ, ನಾನು ಇದ್ದೀನಿ. ನಾವು ಯಾಕೆ ಇಲ್ಲಿ ಕೂತಿದ್ದೀವಿ ಅಂತ ಹೇಳಿದ್ರೆ, ನಮ್ಮ ವಿದ್ಯಾರ್ಥಿ ದಶೆಯಲ್ಲಿ ನಾವು ಯಾವ ಕಡೆನೂ ನೋಡ್ಲಿಲ್ಲ, ದುಶ್ಚಟಗಳಿಗೆ ಬಲಿ ಆಗ್ಲಿಲ್ಲ, ದುಷ್ಟರ ಸಹವಾಸವನ್ನ ಮಾಡ್ಲಿಲ್ಲ. ನೀವು ಇದನ್ನ ರೂಢಿಸ್ಕೊಂಡಿದ್ದೆ ಆದ್ರೆ, ನಾನೊಂದು ಸುಭಾಷಿತ ಹೇಳದ್ನಲ್ಲ, ವಿದ್ಯಾ ದದಾತಿ ವಿನಯಂ. ಮನುಷ್ಯನಿಗೆ ಅತಿ ಹೆಚ್ಚು ಬೇಕಾಗುತ್ತದೆ ಯಾವುದಾದ್ರೂ ವಿನಯ ಬೇಕು. ಗುರು ಹಿರಿಯರೊಂದಿಗೆ ಗೌರವವಾಗಿ ವರ್ತಿಸಬೇಕು. ತಂದೆ ತಾಯಿಗಳಿಗೆ ಗೌರವವನ್ನು ಕೊಡಬೇಕು. ತಂದೆ ತಾಯಿಗಳ ಫೋಟೋಗಳನ್ನು ಇಟ್ಕೊಂಡೆ ಪೂಜೆ ಮಾಡಬೇಕು. ಇವತ್ತು ತಂದೆ ತಾಯಿಗಳ ಫೋಟೋ ಬಿಟ್ಬಿಡ್ತೀರಾ, ಅಥವಾ ತಂದೆ ತಾಯಿಗಳನ್ನ ನಮ್ಮ ಅಜ್ಜ ಅಜ್ಜಿದನ್ನು ಬಿಟ್ಬಿಡ್ತೀರಿ, ಬೇರೆ ಯಾರನ್ನೋ ಫೋಟೋ ಇಟ್ಕೊಂಡು ಅವರನ್ನ ಆರಾಧಿಸಕ್ಕೆ ಶುರು ಮಾಡ್ತೀರಾ. ನಮ್ಗೆ ಆದರ್ಶಪ್ರಾಯ ಯಾರಾಗ್ಬೇಕು? ನಮ್ಗೆ ಯಾರು ಊಟವನ್ನ ಕೊಟ್ರು, ನಮ್ಗೆ ಯಾರು ದಾರಿಯನ್ನ ತೋರಿಸಿದ್ರು, ನಮ್ಗೆ ಯಾರು ಮಾರ್ಗವನ್ನ ತೋರಿಸಿದ್ರು, ಅವರು ನಮಗೆ ಮಾರ್ಗದರ್ಶಕ ಆಗ್ಬೇಕೇ ಹೊರತು ಯಾರೋ ಒಬ್ರು, ನೀವು ನೋಡೇ ಇರೋದಿಲ್ಲ ಅವರನ್ನ, ಕೇಳಿರ್ತೀರ ಎಲ್ಲಿ ನಿಮ್ಮ ರೀಲ್ಸ್ ಅಲ್ಲೋ, ಫೇಸ್ಬುಕ್ ಅಲ್ಲೋ, ಟ್ವಿಟ್ಟರ್ ಅಲ್ಲೋ, ಅವರು ನಿಮ್ಗೆ ಮಾರ್ಗದರ್ಶಕರು, ಅವರು ನಿಮ್ಗೆ ಐಕಾನ್ಗಳಾಗಿ ಕಾಣ್ತಾರೆ. ಇದರಿಂದ ಅರ್ಧ ಜನ ಹಾಳಾಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಈಗ ಉದಾಹರಣೆ, ನಿನ್ನೆ ಎಲ್ಲ IPL ಕ್ರಿಕೆಟ್ ನಡೀತಾ ಇತ್ತು. ಅವರು ತಮ್ಮ ದುಡಿಮೆಗೋಸ್ಕರ ಆಟ ಆಡ್ತಾರೆ. ಅವರು ಯಾಕೆ ಆಟ ಆಡ್ತಾರೆ? ಅವ್ರ ತಂಡಗಳು ಏನು ಮಾಡ್ತಾರೆ? ಅವರು ಶ್ರೀಮಂತರಾಗೋದಿಕ್ಕೆ ಅವರು ಕ್ರಿಕೆಟ್ ಆಡ್ತಾರೆ. ಆದ್ರೆ ನಮ್ಮ ಇವತ್ತಿನ ಯುವ ವಿದ್ಯಾರ್ಥಿ ಸಮೂಹ ಮತ್ತು ಯುವ ಜನರು ಅವರ ಹೆಸರಲ್ಲಿ ಬೆಟ್ಟಿಂಗ್ ಕಟ್ಟಿ ಇವರು ಮನೆತನಗಳನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಅರ್ಥ ಆಯ್ತಲ್ಲ? ಒಂದು ಉದಾಹರಣೆ ಹೇಳಿದೆ ನಾನು, ಹೇಗೆ ದಾರಿ ಅಡ್ಡ ಹಿಡಿತಾ ಇದ್ದಾರೆ ಅಂತ ಹೇಳಿ. ಅವರು ತಾವು ದೊಡ್ಡವರಾಗೋದಕ್ಕೆ ಕ್ರಿಕೆಟ್ ಆಡ್ತಾ ಇರ್ತಾರೆ. ಅವರು ನೀವು ಅವರಿಂದ ದುಡ್ಡು ಕಟ್ಟಿ ಅವರಿಂದ ನೀವು
ಚಾಲೆಂಜ್ ಮಾಡಿಕೊಂಡು ನಿಮ್ಮ ಕುಟುಂಬ ನೀವು ಹಾಳಾಗ್ತಾ ಇದೆ. ಇದು ಕೂಡ ಅಡ್ಡದಾರಿ. ಇನ್ನೊಂದು ಘಟನೆ ಆಯ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ, ಉದಾಹರಣೆ ಹೇಳಬೇಕು. ಅವರನ್ನ ಆರಾಧ್ಯ ದೇವರಾಗಿ ಮಾಡಿಕೊಂಡು 10-11 ಮಕ್ಕಳು ತೀರ್ಕೊಂಡು ಅವರ ಕುಟುಂಬ ಬೀದಿಗೆ ಬಂತು. ರಾಯಚೂರಿನ ಒಂದು ಮಗು, ಗಂಡು ಮಗು, ಅತ್ಯಂತ ಬಡತನದಿಂದ ಬರ್ತಕ್ಕಂಥ ಫ್ಯಾನ್ ಆಗಿದ್ದ. ಅವ್ರು ಯಾರಿಗೂ ಫ್ಯಾನ್ ಆಗಿದ್ದಕ್ಕೆ ಹೋಗಿ ಸಿಗಾಕೊಂಡು ಬಂತು, ಅವನು ಕಾಲು ತುಳುಕಾದ. ಇವತ್ತು ಆ ಕುಟುಂಬ ಬೀದಿಗೆ ಬಂತು. ಅಂದ್ರೆ ನಿಮಗೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಮಕ್ಕಳಿಗೆ ನೀವು ನಿಮ್ಮ ಕುಟುಂಬಕ್ಕೆ ಆಧಾರ ಸ್ತಂಭ ಆಗಿರ್ತೀರಿ. ಈ ವರ್ಷ 18 ಜನ ನಾಲೆಗೆ ಬಿದ್ದು ತೀರ್ಕೊಂಡಿದ್ದಾರೆ. 18 ಜನ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳನ್ನ ಸೇರಿ ಈಜಾಡೋದಿಕ್ಕೆ ಹೋಗೋದು. ಇದು ಅಡ್ಡದಾರಿ. 18 ಜನ ತೀರ್ಕೊಂಡು ನಮ್ಮ ಜಿಲ್ಲೆಯಲ್ಲಿ. ಆ ಕುಟುಂಬಗಳು ಏನಾಗಬೇಕು? ಮತ್ತು ಏನು ವಿದ್ಯಾಭ್ಯಾಸ ಮಾಡಬೇಕು? ನಿಮಗೆ ಒಂದಿದೆ, ಎಲ್ಲರೂ IAS ಆಗ್ಬೇಕು, ಎಲ್ಲರೂ ಜಿಲ್ಲಾಧಿಕಾರಿಗಳಾಗ್ಬೇಕು, ಇಲ್ಲ ಅಥವಾ ಎಲ್ಲರೂ ಇಲ್ಲಿ ಕೂತಿರೋ ತರ ಆಗ್ಬೇಕು. ಸಾಧ್ಯವಿಲ್ಲ. ಎಲ್ಲರೂ IAS ಅಧಿಕಾರಿ ಆಗಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ IPS ಅಧಿಕಾರಿ ಆಗೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಡಾಕ್ಟರ್ ಇಂಜಿನಿಯರ್ ಆಗ್ಬೋದು, ಆದ್ರೆ ಡಾಕ್ಟರ್ ಇಂಜಿನಿಯರ್ ಒಂದೇ ಸಾಧನೆ ಅಲ್ಲ. ನಮ್ಮ ದೇಶದಲ್ಲಿ ಡಾಕ್ಟರ್, ಇಂಜಿನಿಯರ್, IAS, IPS ಗಿಂತ ಉನ್ನತ ಅಧಿಕಾರ ಇರ್ತಕ್ಕಂಥ ಅನೇಕ ಹುದ್ದೆಗಳಿದಾವೆ. ಮಿಲಿಟರಿ ಕ್ಷೇತ್ರದಲ್ಲಿ, ಮಿಲಿಟರಿ ಅಂದ ತಕ್ಷಣ ಹೋಗಿ ನೀವು ಜಮ್ಮು ಕಾಶ್ಮೀರದಲ್ಲಿ ನಿಂತ್ಕೊಂಡು ಗನ್ ಇಟ್ಕೊಂಡು ಯುದ್ಧವನ್ನ ಮಾಡಬೇಕು ಅಥವಾ ಶತ್ರುಗಳನ್ನ ಎದುರಿಸಬೇಕು ಅಂತಕ್ಕಂಥದ್ದು ಪ್ರಮೇಯ ಇಲ್ಲ. ಮಿಲಿಟರಿಯಲ್ಲೂ ಕೂಡ ಡಾಕ್ಟರ್ ಹುದ್ದೆಗಳಿದಾವೆ, ಇಂಜಿನಿಯರಿಂಗ್ ಹುದ್ದೆಗಳಿದಾವೆ, ವೆಟರ್ನರಿ ಡಾಕ್ಟರ್ಗಳು ಬೇಕಾಗ್ತದೆ, ವೈರ್ಲೆಸ್ ಪೈಲಟ್ಗಳು ಬೇಕಾಗ್ತದೆ, ಹೆಲಿಕಾಪ್ಟರ್ ಓಡಿಸ್ತಕ್ಕಂಥ ಪೈಲಟ್ಗಳು ಬೇಕಾಗ್ತದೆ. ಲಕ್ಷಾಂತರ ಹುದ್ದೆಗಳಿದಾವೆ. ಆದ್ರೆ ಕರ್ನಾಟಕದಿಂದ ಈ ಕ್ಷೇತ್ರಗಳಿಗೆ ಹೋಗ್ತಕ್ಕಂಥ ಜನವೇ ಇಲ್ಲ, ಆಸಕ್ತಿನೇ ಇಲ್ಲ ನಮ್ಮ ಮಕ್ಕಳಿಗೆ. ಮತ್ತು ಕೆಲವರಿಗೆ ಸೈನ್ಸ್ ತಲೆಗತ್ತೋದಿಲ್ಲ, ಪರವಾಗಿಲ್ಲ. ಸೈನ್ಸಿಗೆ ತಲೆಗತ್ತಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಒಂದು ಉದಾಹರಣೆ ಕೊಡ್ಬೋದು. ನನ್ನನ್ನು ಉದಾಹರಣೆ ತೆಗೆದುಕೊಳ್ಳಿ, ಪ್ರೊಫೆಸರ್ ರಾಮಚಂದ್ರಪ್ಪ ಅವ್ರ ಉದಾಹರಣೆ ತೆಗೆದುಕೊಳ್ಳಿ. ನಾವು ಸೈನ್ಸ್ ಓದ್ದೆ ನಾವು ಜೀವನವನ್ನ ಕಟ್ಕೊಳ್ಳಿಲ್ವಾ? ಪ್ರೊಫೆಸರ್ ಆಗಿಲ್ವಾ ಅವರು? ಅವ್ರಿಗಿರ್ತಕ್ಕಂತಹ ಜ್ಞಾನ ಭಂಡಾರ ಇಲ್ಲಿರ್ತಕ್ಕಂಥವ್ರು ಯಾರಿಗಿದೆ? ಒಂದು ತಪ್ಪು ಕಲ್ಪನೆ ಇರುತ್ತೆ, ಡಾಕ್ಟರ್ ಇಂಜಿನಿಯರ್ ಆಗ್ಬೇಕು. ಹಾಗೇನಿಲ್ಲ, ಸಾಕಷ್ಟು ಕ್ಷೇತ್ರಗಳಿದ್ದಾವೆ. ಉಪನ್ಯಾಸಕರಾಗಬಹುದು, ಪ್ರಾಧ್ಯಾಪಕರಾಗಬಹುದು, ಟೀಚರ್ ಆಗಬಹುದು. ಈಗ ಒಂದು ಉದಾಹರಣೆ, ನಮ್ಮ ಮುಂದೆ ಇರ್ತಕ್ಕಂಥವ್ರು, ನಮ್ಮ ದಲಿತ ಕವಿ ಅಂತ ಹೇಳಿ ಡಾಕ್ಟರ್ ಸಿದ್ಲಿಂಗಯ್ಯನವರು ಊರು ಕೇರಿ ಅಂತ ಒಂದು ಪುಸ್ತಕವನ್ನು ಬರೆದರು. ನಮ್ಮ ಊರು ಪಕ್ಕದವರು. ಅವರು ಡಾಕ್ಟರ್ ಆಗಿದ್ರ, ಅವರು ಇಂಜಿನಿಯರ್ ಆಗಿದ್ರ, ಇಡೀ ದೇಶಕ್ಕೆ ಮಾದರಿಯಾಗಿ ನಿಂತಂಥವ್ರು. ಹಾಗಾಗಿ ನೀವು ಸರಿಯಾದ ಮಾರ್ಗದಲ್ಲಿ ಹೋಗಬೇಕು. ನಾನು ಹಾಸ್ಟೆಲ್ಗಳಿಗೆ ಭೇಟಿ ಮಾಡ್ತಾ ಇದ್ದೆ. ಹಾಸ್ಟೆಲ್ಗಳಿಗೆ ಭೇಟಿ ಮಾಡಿದಾಗ ನಾನು ವಿದ್ಯಾರ್ಥಿಗಳನ್ನು ನೋಡ್ತಾ ಇದ್ದೆ. ಮಂಚದ ಕೆಳಗಡೆನೆ ಒಂದೊಂದು ವಾರಗಟ್ಟಲೆ ಕಸವನ್ನ ಅವ್ರ ರೂಮ್ ಕಸವನ್ನ ಮಂಚದ ಕೆಳಗಡೆ ಗೂಡಿಸಿ ಇಟ್ಕೊಂಡಿದ್ದಾರೆ ವಿದ್ಯಾರ್ಥಿಗಳು. ಒಂದು ದೊಡ್ಡ ಹಾಸ್ಟೆಲ್ ಮಂಚದ ಕೆಳಗಡೆ 15ರಿಂದ 20 ದಿವಸದ ಕಸ ಇದೆ. ಮತ್ತು ಬಾತ್ರೂಮ್ ಅಲ್ಲಿ ಹೋದ್ರೆ ಆ ಬಾತ್ರೂಮ್ ಕಲರ್ ಪೂರ್ತಿ ವೈಟ್ ಆಗ್ಬಿಟ್ಟಿದೆ. ಏನ್ ವೈಟ್ ಆಗ್ಬಿಟ್ಟಿದೆ ಅಂದ್ರೆ ಆ ಪೇಸ್ಟ್ ಉಗ್ದಿ ವೈಟ್ ಆಗ್ಬಿಟ್ಟಿದೆ. ಪೇಸ್ಟ್ ಮಾಡಿ ಉಗಿರ್ತಾರಲ್ಲ, ಅದು ಪೇಸ್ಟ್ ಪೂರ ಕಲರ್ ಚೇಂಜ್ ಆಗ್ಬಿಟ್ಟಿದೆ. ಆ ಶೀಟ್ ಕಲರೇ ಚೇಂಜ್ ಆಗ್ಬಿಟ್ಟಿದೆ. ಇದನ್ನ ಯಾರಾದ್ರೂ ಹೇಳ್ಕೊಡ್ಬೇಕಾ? ಮೊಟ್ಟ ಮೊದಲನೇದಾಗಿ ಬೇಕಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಶುಚಿತ್ವ.
ವಿದ್ಯಾಭ್ಯಾಸ ಏನಕ್ಕೆ ಬೇಕು ಅಂತ ಹೇಳಿದ್ರೆ ಆರೋಗ್ಯವನ್ನ ಚೆನ್ನಾಗಿ ನೋಡ್ಕೊಳ್ಳೋದಿಕ್ಕೆ, ಶುಚಿತ್ವವನ್ನ ಕಲಿಯೋದಿಕ್ಕೆ, ವಿನಯವನ್ನ ಕಲಿಯೋದಿಕ್ಕೆ, ಸಂಸ್ಕೃತಿಯನ್ನ ಕಲಿಯೋದಿಕ್ಕೆ ವಿದ್ಯೆ ಬೇಕು. ಬರೀ ಉದ್ಯೋಗಕ್ಕೋಸ್ಕರ ಒಂದೇ ಅಲ್ಲ. ನಾನು 2 ಲಕ್ಷ ರೂಪಾಯಿ ಸಂಬಳ ಬರುತ್ತೆ ನನಗೆ, ಪ್ರತಿ ತಿಂಗಳು 1 ಲಕ್ಷ ನಾನು ಆರೋಗ್ಯಕ್ಕೆ ಖರ್ಚಾದ್ರೆ ಸರಿ, ನಾನು ದುಡ್ದಿದ್ದು ಏನಾಯ್ತು ಅಲ್ಲಿಗೆ ಲೆಕ್ಕ? ಅಂದ್ರೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಆರೋಗ್ಯದ ಕಡೆಗೆ ಗಮನ ಕೊಡ್ಬೇಕು. ಆರೋಗ್ಯದ ಕಡಿಮೆ ಗಮನ ಕೊಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಒಳ್ಳೆಯ ಅಭ್ಯಾಸಗಳನ್ನ ಬೆಳೆಸ್ಕೊಳ್ಬೇಕು. ಅದೇ ರೀತಿ ಪೋಷಕರು ಕೂಡ ಹೌದು. ಮಕ್ಕಳು, ನಿನ್ನೆ ನಾನು ನಮ್ಮ ಮನೆಯಲ್ಲಿ ಯಾರೋ ಒಬ್ರಿಗೆ ಹೇಳ್ತಾ ಇದ್ದೆ, ನನ್ನ ಮಗು ಮೊಬೈಲ್ ಅನ್ನ ನೋಡದೆ ಊಟನೇ ಮಾಡೋದಿಲ್ಲ ಅಂತ. ಹೆಚ್ಚುಗಾರಿಕೆಯಿಂದ ಅವ್ರು ಹೇಳ್ತಾ ಇದ್ರು. ಹೆಚ್ಚುಗಾರಿಕೆ ಅಂದ್ರೆ ಆ ಮಗು ಬಗ್ಗೆ ಬಹಳ ಪ್ರೌಡ್ ಅವರಿಗೆ. ಏನು ಪ್ರೌಡ್ ಅಂದ್ರೆ ಅರ್ಥ ಆಗುತ್ತೆ ಇಲ್ಲ ಗೊತ್ತಿಲ್ಲ, ಬಹಳ ಏನು ಹೆಮ್ಮೆ. ಮೊಬೈಲ್ ನೋಡದೆ ಊಟ ಮಾಡೋದು ಆ ಅಮ್ಮನಿಗೆ ಹೆಮ್ಮೆ. ಮುಂದೆ ಆ ಮೊಬೈಲ್ ಇಂದನೇ ಹಾಳಾಗುತ್ತೆ ಅನ್ನೋದನ್ನ ಕಲ್ಪನೆ ಕೂಡ ಇಲ್ಲ ಅವರಿಗೆ. ಅಂದ್ರೆ ನೀವು ಏನ್ ಹೇಳ್ತಾ ಇದೀರಿ ಪೇರೆಂಟ್ಸ್ಗಳಿಗೆ, ನೀವು ಏನ್ ಕೆಲಸ ಮಾಡ್ತೀರಾ ನಿಮ್ಮ ಮಕ್ಕಳು ನೋಡ್ತಾ ಇರ್ತಾರೆ. ನೀವು ಕೂಡ ಸುಶಿಕ್ಷಿತವಾದ ಕೆಲಸಗಳನ್ನೇ ಮಾಡ್ತಾ ಹೋಗ್ಬೇಕು. ಎಲ್ಲರೂ ಕಷ್ಟಪಡ್ತಾರೆ. ಉದ್ಯೋಗದಲ್ಲಿ ತಾರತಮ್ಯ ಇಲ್ಲ, ನಾವು ಯಾವುದೇ ಕೆಲಸ ಮಾಡಬಹುದು. ಉದಾಹರಣೆ ಹೇಳ್ಬೇಕು ಅಂದ್ರೆ, ನನ್ನ ಮನೆಯಲ್ಲಿ ನನ್ನ ಟಾಯ್ಲೆಟ್ ಅನ್ನ ಇವತ್ತಿಗೂ ನಾನೇ ತೊಳೆಯೋದು. ನನ್ನ ಟಾಯ್ಲೆಟ್ ಅನ್ನ ನಾನೇ ತೊಳೆಯೋದು. ನೀವು ಬೇಕಾದ್ರೆ ನಮ್ಮ ಮನೆಯಲ್ಲಿ ಹೋಗಿ ಕೇಳಿ, ಊರಲ್ಲಿ ಹೋಗ್ಬೇಕಾದ್ರೆ ಹೋಗಿ ಕೇಳಿ. ನಾನು ಹಾಕ್ತಕ್ಕಂಥ ಸ್ಪೋರ್ಟ್ಸ್ ಶೂಸ್ ಅನ್ನ ನಾನೇ ತೊಳ್ಕೊಳ್ಳೋದು, ನಾನೇ ತೊಳೆಯೋದು. ಕೆಲವು ಬಟ್ಟೆಗಳ ದಿನ ಒಗೆಯೋದಿಲ್ಲ, ಕೆಲವು ಸಾರಿ ನನ್ನ ಬಟ್ಟೆಗಳನ್ನು ನಾನೇ ತೊಳ್ಕೊಳ್ಳೋದು. ಅಂದ್ರೆ ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮಗೆ ಯಾವ ಕೆಲಸವನ್ನ ಮಾಡೋದಿಕ್ಕೂ ಕೂಡ ಕೀಳರಿಮೆ ಇರಬಾರ್ದು ಅಂತ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಲ್ಲ? ಹಾಗಾಗಿ ನನಗೆ ಸಾಕಷ್ಟು ದೂರುಗಳು ಬಂದಿದ್ವು ಕೆಲವು ಊರುಗಳಿಂದ. ಬಹಳಷ್ಟು ಜನ ತಂದೆ ತಾಯಿಗಳು ಬಂದಿದ್ದೀರಾ ನೀವು. ಸ್ವಾಮಿಯವರೇ, DC ಅವರೇ, ನಮ್ಮ ಊರಿನಲ್ಲಿ ಸೆರೆ ಅಂಗಡಿ ತೆಗ್ಸಿ. ಏನು ಸೆರೆ ಅಂಗಡಿ ಅಂದ್ರೆ, ಕುಡಿತದ ಅಂಗಡಿ ತೆಗ್ಸ್ಬಿಡಿ, ಕ್ಲೋಸ್ ಮಾಡಿ, ನಾವೆಲ್ಲ ಹಾಳಾಗ್ತಾ ಇದ್ದೀವಿ ಅಂತ ಹೇಳಿ ತಾಯಿಯಂದ್ರು ಬರ್ತಾರೆ. ತಾಯಿಯಂದಿರು, ಹೆಣ್ಮಕ್ಳು ಬರ್ತಾರ ನನ್ನ ಹತ್ರ. ಇಲ್ಲಿರೋ ಗಂಡಸರಿಗೆ ಹೇಳ್ತಾ ಇದ್ದೀನಿ ನಾನು. ಅಂದ್ರೆ ಏನ್ ಹೇಳ್ತೀನಿ, ನಾವು ಏನ್ ಮಾಡ್ತೀವಿ ಅದನ್ನ ನಮ್ಮ ಮಕ್ಕಳು ಕಲಿತಾರೆ. ಅದಕ್ಕೆ ಮಕ್ಕಳಿಗೆ ನಾವು ಹೇಳಕ್ ಹೋಗ್ಬಾರ್ದು, ಹೇಳೋದು ಕಲಿಯೋದಿಲ್ಲ ಅವರು, ನಾವು ಮಾಡ್ತಾ ಇದ್ರೆ ಕಲಿತಾರೆ. ನಾವು ಏನ್ ಹೇಳ್ಕೊಂತ ಹೋಗ್ತೀವಿ ಅದನ್ನ ಕಲಿತಾರೆ. ಹಾಗಾಗಿ ಇವತ್ತು ಯಾಕೆ ಇಷ್ಟೊಂದು ನಾನು ಸಮಯವನ್ನು ತೆಗೆದುಕೊಂಡು ಹೇಳಿದೆ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳು 10th ಅಲ್ಲಿ ಒಳ್ಳೆ ಮಾರ್ಕ್ಸ್ ಅನ್ನ ತೆಗೆದುಕೊಂಡಿದ್ದಾರೆ, ಅವರಿಗೆ ಉಜ್ವಲವಾದಂತ ಭವಿಷ್ಯ ಇದೆ. ನೀವು ತಂದೆ ತಾಯಿಗಳು ಅಥವಾ ಹಿರಿಯರಾದರೆ ಅದನ್ನ ಪೋಷಣೆ ಮಾಡಬೇಕು. ಪೋಷಣೆ ಮಾಡಿ, ಅದು ಯಾವುದೇ ಕ್ಷೇತ್ರದಲ್ಲಿ ಹೋಗ್ಲಿ ಮಗು, ನೀವು ಬಲವಂತ ಮಾಡಬೇಡಿ. ನೀವು ನೀರ್ ಹಾಕಿದ್ರೆ ಸಾಕು, ಆ ಗಿಡ ಒಣಗದಾಗೆ ನೀರ್ ಹಾಕಿದ್ರೆ ಸಾಕು, ಅದು ಬೆಳಕಂತ ಹೋಗುತ್ತೆ, ಹಣ್ಣು ತಾನಾಗಿ ತಾನು ಬಿಡುತ್ತದೆ. ನೀವು ಅದಕ್ಕೆ ಆಧಾರ ಸ್ತಂಭವಾಗಿ ನಿಂತುಕೊಳ್ಬೇಕು. ಅವರು ಏನಾದ್ರೂ ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡ್ತಾ ಇದ್ರೆ ಸಣ್ಣದಲ್ಲಿ ತಿದ್ದಬೇಕು. ನೀವು ನೋಡಿ ತಿದ್ದಬೇಕು. ನಾವೇ ತಪ್ಪುಗಳನ್ನ ಮಾಡ್ತಾ ಇದ್ರೆ ಮಕ್ಕಳು ತಿದ್ದೋಕ್ಕಾಗೋದಿಲ್ಲ, ಖಂಡಿತ ಸಾಧ್ಯವಿಲ್ಲ. ಒಂದು ಉದಾಹರಣೆ ಹೇಳ್ತೀನಿ. ನಾನು ಮನೆಯಲ್ಲಿ ಯಾರೋ ಒಂದು ಫೋನ್ ಬರುತ್ತೆ, ಉದಾಹರಣೆ, ನಾನು ಮನೆಯಲ್ಲಿದ್ರೂ ಕೂಡ ತಪ್ಪಿಸ್ಕೊಳಕ್ಕೋಸ್ಕರ, ಇಲ್ಲ ನಾನು ಇವತ್ತು ಸ್ವಲ್ಪ ನಾನು ಚನ್ನಗಿರಿಯಲ್ಲಿದ್ದೀನಿ, ದಯಮಾಡಿ ನೀವು ಸಂಜೆ ಬಂದ್ಬಿಡಿ ಅಂತ ಹೇಳ್ತೀನಿ. ಆದ್ರೆ ನಾನು ಮನೆಯಲ್ಲೇ ಇರ್ತೀನಿ, ಚನ್ನಗಿರಿಯಲ್ಲಿ ಇದ್ದೀನಿ ಅಂತ ನಾನು ಫೋನ್ ನಲ್ಲಿ ಸುಳ್ಳು ಹೇಳ್ತಾ ಇರ್ತೇನೆ. ನನ್ನ ಮಗು ಇರುತ್ತೆ ಮನೆಯಲ್ಲಿ ಕೇಳಿಸ್ಕೊಳ್ತಾ ಇರುತ್ತೆ, ಒಳಗೆ ಯೋಚನೆ ಮಾಡ್ತಾ ಇರುತ್ತೆ, ನಮ್ಮ ಅಪ್ಪ ಎಷ್ಟು ಸುಳ್ಳುಗಾರ ಇದ್ದಾನೆ, ಅವನು ಇಲ್ಲೇ ಇದ್ದಾನೆ, ಚನ್ನಗಿರಿಯಲ್ಲಿ ಇದೀನಿ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾನಂತ. ಅಲ್ಲೇ ಅವಳು ಸುಳ್ಳನ್ನ ಕಲಿಯೋದಕ್ಕೆ ಶುರು ಮಾಡ್ತಾರೆ.
ನಾನು ಮುಂದೆ ಮಗುಗೆ ಏನಾದ್ರೂ ತಪ್ಪಿದಾಗ ನೀನು ಹಂಗಿರ್ಬೇಡ ಅಂತ ಹೇಳಿದ್ರೆ ನೀನೇ ಹಂಗೆ ಹೇಳ್ತಾ ಇದೀಯ ಅಂತ ಹೇಳಿ ಒಳಗೊಳಗೆ ಯೋಚನೆ ಮಾಡುತ್ತೆ, ನಾನು ಎಂತವನು ಅಂತೇಳಿ. ಅರ್ಥ ಆಯ್ತಲ್ಲ? ಒಂದು ಉದಾಹರಣೆ ಹೇಳಿದ್ದು. ದೂರವಾಣಿಯಲ್ಲಿ ನಾನು ಚನ್ನಗಿರಿಯಲ್ಲಿ ಇದ್ದೀನಿ, ಈಗ ನಾನು ಸಂಜೆ ಸಿಗ್ತೀನಿ ಅಂತ ಹೇಳಿ ನಾನು ತಪ್ಪಿಸ್ಕೊಳ್ತಾ ಇದ್ರೆ ಸುಳ್ಳು ಹೇಳಿ, ನನ್ನ ಮಗು ಕೇಳಿಸ್ಕೊಳ್ತಾ ಇರುತ್ತೆ, ಓ ನಮ್ಮಪ್ಪ ಎಷ್ಟು ಸುಳ್ಳು ಹೇಳ್ತಾ ಇದ್ದಾನೆ. ಅರ್ಥ ಆಯ್ತಲ್ಲ ನಾನು ಹೇಳಿದೆ ಅಂತ ಹೇಳಿ. ಹಾಗಾಗಿ ನೀವು ಮಗುವಿಗೆ ಪಾಠ ಮಾಡೋದಕ್ಕಿಂತ ಹೆಚ್ಚಾಗಿ ನಾವು ನಮ್ಮ ನಡವಳಿಕೆಗಳು ಕೂಡ ಅದೇ ರೀತಿ ಇರಬೇಕು. ಇಲ್ಲಿರ್ತಕ್ಕಂಥವ್ರು ಯಾರು ಶ್ರೀಮಂತರಲ್ಲ, ಎಲ್ಲ ಬಡವರೇ. ನಾವು ಕೂಡ ಶ್ರೀಮಂತರೇನಲ್ಲ, ಮಧ್ಯಮ ವರ್ಗದಿಂದ ಬಂದಂಥವ್ರು. ನಾವು ಹೋಗ್ತಕ್ಕಂಥ ದಾರಿಯನ್ನ ನಾವು ಸರಿ ಮಾಡ್ಕೊಂತ ಹೋಗ್ಬೇಕು. ಹಾಗಾಗಿ ಅದಕ್ಕೆ ಹೆಚ್ಚಿಗೆ ಜವಾಬ್ದಾರಿ ಇರ್ತಕ್ಕಂಥದ್ದು ತಂದೆ ತಾಯಿಗಳಿಗೆ ಜಾಸ್ತಿ ಜವಾಬ್ದಾರಿ ಇರೋದು, ಮಕ್ಕಳಿಗೆಲ್ಲ ಇದು ಜವಾಬ್ದಾರಿ. ಈ ಸಾರಿ SLC ಆಗಿದಾರಲ್ಲ ನೀವು, ನಾನು ಹೇಳಿದ್ದೇನೆ ಮಾಡಿ. ನೀವು ಅಷ್ಟು ಜನನು ಕೂಡ 240 ಅಲ್ಲ 600 ಜನ ಪರೀಕ್ಷೆ ಪಾಸ್ ಆಗ್ತಾರೆ. 600 ಜನ ಪರೀಕ್ಷೆ ಪಾಸ್ ಆಗ್ತಾರೆ. ಅವರು ಒಂದು ದಡವನ್ನ ನೋಡ್ತಾರೆ. ಅದು ಮನೆಯಲ್ಲಿ ಅಷ್ಟೇ ಅಲ್ಲ, ಹಾಸ್ಟೆಲ್ ಅಲ್ಲಿ ಇದ್ರೆ ಹಾಸ್ಟೆಲ್ ಅಲ್ಲಿ ನೋಡ್ತಕ್ಕಂಥದ್ದು ಆಗ್ಬೇಕು. ಆದ್ರೆ ಇವತ್ತು ಏನಾಗ್ತದೆ, ಹಾಸ್ಟೆಲ್ಗಳು ನೋಡಕ್ ಹೋದ್ರು ಕೂಡ ಅನೇಕ ಅಡೆತಡೆಗಳು ನಮ್ಮ ವಾರ್ಡನ್ಸ್ ಕೂಡ ಬರ್ತದೆ. ಹಾಗಾಗಿ ಇಡೀ ಸಮುದಾಯ ಸಮಾಜ ನಮ್ಮ ಜೊತೆಗೂ ನಿಂತಾಗ ಮಾತ್ರ ನಾವು ರಿಸಲ್ಟ್ಸ್ ಅನ್ನ ಈಚೆ ಬರೋದು ಸಾಧ್ಯ ಆಗ್ತದೆ. ಹಾಗಾಗಿ ಈ ಸಾರಿ ಒಂದು ವಿನೂತನವಾದಂತ ಒಂದು ವಿಚಾರಧಾರೆಯನ್ನ ನಾವು ಶುರು ಮಾಡ್ತಾ ಇದೀವಿ ಹಾಸ್ಟೆಲ್ಗಳಲ್ಲಿ. ಏನು ಅಂತ ಹೇಳಿದ್ರೆ, ಈಗ 1ನೇ ತಾರೀಕಿಂದ ಶುರು ಮಾಡ್ತೀವಿ. ದಲಿತ ಸಾಹಿತ್ಯ, ಹುಟ್ಟು, ಚರ್ಚೆ ಮತ್ತು ವಿಮರ್ಶೆ ಅಂತೇಳಿ ದಲಿತ ಸಾಹಿತ್ಯವನ್ನ ಶುರು ಮಾಡಿಸ್ತಾ ಇದ್ದೀವಿ. ಒಂದು 4-6 ಹಾಸ್ಟೆಲ್ ಇರೋ ಕಡೆ. ನಂತರ ಸ್ತ್ರೀ ಸಾಹಿತ್ಯ, ನವೋದಯ, ನವ್ಯ, ಸಾಹಿತ್ಯ ಕ್ಷೇತ್ರಗಳಲ್ಲಿ ಇವ್ರು ಯಾವುದೇ ಓದ್ಲಿ, ಇಂಜಿನಿಯರಿಂಗ್ ಓದ್ತಾ ಇರಲಿ, ಸೈನ್ಸ್ ಓದ್ತಾ ಇರಲಿ ಅಥವಾ ಮೆಡಿಕಲ್ ಓದ್ತಾ ಇರಲಿ, ಅದು ಬೇರೆ ವಿಚಾರ. ನಮ್ಮ ಸಂಸ್ಕೃತಿ, ನಮ್ಮ ಹೋರಾಟಗಳು, ನಮ್ಮ ಸಾಹಿತ್ಯ ಕಲೆ ಅವ್ರಿಗೆ ಬಂತು ಅಂತ ಹೇಳಿದ್ರೆ, ಈಗ ಡಾಕ್ಟರ್ ಶಿವರಾಮ್ ಸಾಹೇಬ್ರೆ ಒಂದು ಉದಾಹರಣೆ. ಅವರು ಕನ್ನಡ ಸಾಹಿತ್ಯವನ್ನು ತೆಗೆದುಕೊಂಡು ಅವರು IAS ಅನ್ನ ಪಾಸ್ ಆಗಿತ್ತು. ಹಾಗಾಗಿ ಈ ತರದ ಕಾರ್ಯಕ್ರಮಗಳನ್ನು ಕೂಡ ನಾವು ನಮ್ಮ ಜಿಲ್ಲಾಡಳಿತದಿಂದ ನಾವು ಮಾಡ್ತಾ ಇದ್ದೀವಿ. ಸಮುದಾಯಗಳು ಅಷ್ಟೇ, ತಂದೆ ತಾಯಿಗಳು ಅಷ್ಟೇ ಇದನ್ನ ನೀವು ಮಾಡಿದ್ದೆ ಆದ್ರೆ ಮಕ್ಕಳು ಖಂಡಿತ ಒಳ್ಳೆಯ ಸ್ಥಾನವನ್ನ, ಒಳ್ಳೆಯ ಕೀರ್ತಿಯನ್ನ ಈ ರಾಜ್ಯಕ್ಕೆ, ಈ ದೇಶಕ್ಕೆ ತರಬೇಕು ಮತ್ತು ನಿಮ್ಮ ಕುಟುಂಬಕ್ಕೂ ಕೂಡ ತರಬೇಕು. ವಿದ್ಯಾಭ್ಯಾಸ ಕಲಿತಕ್ಕಂಥದ್ದು ಏನಕ್ಕೆ ಅಂತ ಹೇಳಿದ್ರೆ, ನಮ್ಮ ಮನೆಗೆ ಗೌರವವನ್ನು ತರ್ತಕ್ಕಂಥದಕ್ಕೆ, ರಾಜ್ಯಕ್ಕೆ ಗೌರವವನ್ನು ತರ್ತದ್ದು, ದೇಶಕ್ಕೆ ಗೌರವವನ್ನು ತರ್ತಕ್ಕಂಥ ಕೆಲಸಗಳನ್ನು ನಾನು ನೀವು ಎಲ್ಲರೂ ಸೇರಿ ಮಾಡ್ಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ನಾವು ದೇಶ, ರಾಜ್ಯ, ನಮ್ಮ ಮನೆತನ, ನಮ್ಮ ಸಮಾಜವನ್ನ ಬಿಟ್ಕೊಡ್ಬಾರ್ದು. ಹಾಗಾಗಿ ನಾವು ನೀವೆಲ್ಲರೂ ಸೇರಿ ಒಳ್ಳೆಯ ಮಾರ್ಗದಲ್ಲಿ, ಸನ್ಮಾರ್ಗದಲ್ಲಿ ದೇಶವನ್ನ ಕಟ್ಟೋಣ ಅಂತ ಹೇಳಿ ಭಾವಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.